ತಿಮ್ಮೆ ಫಸ್ಟಿಗೆ ದುಬೈ ಹೋಗಿ ಅವಳ ಫಸ್ಟ್ ಸ್ಯಾಲರಿಯಲ್ಲಿ ನಮಗೆ ಚಿಕ್ಕದಾದ್ರೂ ಪರವಾಗಿಲ್ಲ ಕಳಿಸ್ಕೊಟ್ಟಿದ್ದಾಳೆ. ನಮಗೆ ಅದು ದೊಡ್ಡದೇ, ನಮಗೆ ತುಂಬ ಖುಷಿ. ಹಾಗೆ ನಾನು ತೋರಿಸ್ತೀನಿ ನಿಮ್ಗೆ ಏನು ಕಳಿಸಿದ್ದಾರೆ. ಇವತ್ತೊಬ್ಬರು ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ನಮ್ಮ ಮನೆಗೆ, ಶಾರನ್. ನಿಮಗೆ ಗೊತ್ತಿರ್ಬೋದು, ದುಬೈಯಲ್ಲಿ ತಿಮ್ಮಿ ಎಲ್ಲ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ರು, ನೀವು ನೋಡಿರ್ಬೋದು. ಎಂತರ ಅಲ್ಲವೇ ಯಾರು ಅಮ್ಮ ತೊಳಿತಿದ್ದಾರೆ? ಎಂತ ಇವತ್ತಿಯ ನಮ್ಮ ತೊಳಿತಿದ್ದಾರೆ ಅಂದ್ರೆ ನಾನು ತೊಳಿಯೋದಿಲ್ವಾ? ನಿಮ್ಮ ಡೈಲಾಗ್. ಅಜ್ಜಿ ಇಲ್ಲ, ಯಾರಿಲ್ಲ, ಅಮ್ಮ ಎಲ್ಲ ಚಾ ಎಲ್ಲ ಮಾಡ್ತಿದ್ದಾರೆ. ಇವತ್ತು ಚಾ ಕುಡ್ದಂಗೆ ಆಗ್ತದೆ. ಯಾಕೆ ಮಂಗ ಅವ್ರು ಬೊಳ್ಳ ಮಾಡುದು. ಇನ್ನು ಅಜ್ಜಿಗೆ ಎಂತ ಹೇಳು, ಅವ್ರು ಮತ್ತೆ ವಿಡಿಯೋ ನೋಡಿ ನಿಂಗೆ ಬೈತಾರೆ ನೋಡು ಬಂದು. ಮೊಹಂಜದಾರ ಗೊತ್ತುಂಟ ನಿಂಗೆ? ಇಲ್ಲ. ಮೊಹಂಜದಾರ ಗೊತ್ತು. ಅಲ್ಲಿ ಒಮ್ಮೆ ಅಮ್ಮ ಚಾ ಮಾಡಿದ್ದು, ಚಾ ಬಿದ್ದೋಗಿತ್ತು. ಯಾರಮ್ಮ? ನಮ್ಮಮ್ಮ ಇದ್ದಾರಲ್ಲ, ಅಜ್ಜಿ. ಅವರು ಚಾ ಮಾಡಿದ್ದು, ಚಾ ಪಜ್ಜು ಕೆಳಗೆ ಹಾಕಿದ್ದ, ಅದಕ್ಕೆ ಎಲ್ಲ ಫ್ಲಡ್ ಆಗಿ ಮೊಹಂಜದಾರ ಹೋಯ್ತು. ನೋಡಿ ಮೊಮ್ಮಕ್ಕಳು ಎಂತ ಹೇಳ್ತಾರೆ ನೋಡಿ ಅಜ್ಜಿ ಬಗ್ಗೆ. ಇವ್ರಿಗೆ ಟೀ ಉಂಟು ನೋಡಿ, ಕಡಕ್ ಬೇಕು. ಅವರು ಸ್ವಲ್ಪ ನೀರು ಜಾಸ್ತಿ ಮಾಡ್ತಾರೆ, ಅವರಿಗೆ ಅದೇ ಅಭ್ಯಾಸ. ಅದಕ್ಕೆ ಅವರಿಗೆ ಹಾಗೆ ಮಾಡೋದು ಮೊದಲಿಂದ ಕೂಡ. ಅವ್ರಿಗೆ ಅಷ್ಟು ಬರೋದಿಲ್ಲ ಟೀ ಇದು ಮಾಡಲಿಕ್ಕೆ, ಸ್ವಲ್ಪ ನೀರು ಜಾಸ್ತಿ ಆಗ್ತಾರೆ. ಅದಕ್ಕೆ ಇವರು ಎಲ್ಲ ಚುಡಾಯಿಸೋದು. ಅವ್ರು ನೀರು ಜಾಸ್ತಿ ಅಲ್ಲ, ಅವ್ರು ನೀರಿಗೆ ಹಾಲು ಹಾಕು. ಅಮ್ಮ ಇದ್ರೆ ಎಲ್ಲ ನೋಡಿ ಎಷ್ಟು ಕ್ಲೀನ್ ಇರ್ತದೆ ಬೆಳಿಗ್ಗೆ. ಅವರಿಗೆ ಆಗಲ್ಲ ಒಂದು ಸ್ವಲ್ಪ ಅನ್ಕ್ಲೀನ್ ಇದ್ರೆ. ನನಗೆ ಆಗೋದಿಲ್ಲಪ್ಪ, ನನಗೆ ಕ್ಲೀನ್ ಬೇಕು. ಎಂತ ಒಂದು ಟೀ ಇಡುವಾಗ ಕೂಡ ಆ ಜಾಗ ಕ್ಲೀನ್ ಬೇಕು. ನನಗೆ ಕಿರಿಕಿರಿ ಆಗೋದು, ಅದೊಂದು ನಂದು ಎಂತ ಹೇಳ್ತಾರೆ, ಅಲರ್ಜಿ, ವೀಕ್ನೆಸ್, ಕ್ರಿಪ್ಟೋನೈಟ್. ನನಗೆ ಅದಾಗೋದಿಲ್ಲ, ನನಗೆ ಕಿರಿಕಿರಿ ಆಗುತ್ತೆ. ಗಲೀಜಿದ್ರೆ ಎಂತ ಗೊತ್ತಿಲ್ಲ, ನೊಣ ಓಡಾಡ್ತಾ ಇದ್ರೆ ಆಗೋದಿಲ್ಲ, ಸೊಳ್ಳೆ ಓಡಾಡ್ತಾ ಇದ್ರೆ ಆಗೋದಿಲ್ಲ, ಗಲೀಜಿದ್ದ ಜಾಗ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ತುಂಬ ನಾನೇ ಕಂಟ್ರೋಲ್ ಮಾಡೋದು. ಮತ್ತೆ ಕೆಲವೊಮ್ಮೆ ಆಗುತ್ತೆ ಇವಾಗ ಅಂದರೆ ಮನೆಯದೆಲ್ಲ ಕೆಲಸ ನಡೀತಾ ಇರುವಾಗ ಆಚೀಚೆ ಆಗುತ್ತೆ ಅದು ಅಂತೇಳಿ ನನ್ನನ್ನೇ ಕಂಟ್ರೋಲ್ ಮಾಡೋದು. ನಾನು ಇಲ್ದಿದ್ರೆ ನನಗೆ ಆಗೋದೇ ಇಲ್ಲ ಚೂರು. ಎಲ್ಲ ಜಾಗ ತಿಕ್ಕಿ ನನ್ನ ಮಗ ಆಗ್ತಾ ಇರ್ತಾನಲ್ಲ ಅವರ ವ್ಲಾಗಲ್ಲಿ, ರಾಯ್ ನೋಡಿ ಶುರು ಮಾಡಿದ್ರು ಇವರು ತಿಕ್ಲಿಕ್ಕೆ ಅಂತೇಳಿ. ನನಗೆ ಅದು ಹಾಗೆ ಇದ್ರೆ ಚಂದ. ನನಗೆ ಎಲ್ಲರಿಗೆ ನಿಮ್ಮಂಗೆ ಕೆಲಸದವರು ಬೇಕಾಗ್ತದಲ್ಲ ಅಲ್ಲ. ನಾನು ಕೆಲಸದವರಾಗಿದ್ರೆ ನಾನು ಹಾಗೆ ಇಡ್ತಿದ್ದೆ ಮನೆ. ಕೆಲಸದವರಾದ್ರೂ ನಾನು ಅವರ ಮನೆ ಹಾಗೆ ಇಡ್ತಿದ್ದೆ. ಗೊತ್ತುಂಟು, ಯಾರಾದ್ರೂ ಬೇರೆಯವ್ರದ್ದು ಮನೆಗೆ ಹೋದ್ರೆ ಅಲ್ಲಿ ಕೂಡ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಈ ಮೊಬೈಲ್ ಯೂಸ್ ಮಾಡೋದು ಸ್ಟೈಲ್ ನೋಡಿದ್ದೀರಾ ಹಂಗೆ? ಅದು ಉಲ್ಟಾ. ಇದು ಏನು ಹೇಳೋದಕ್ಕೆ, ಬ್ಯಾಟಿಗೆ ಏನು ಹೇಳುದು? ಚಮಗಾದರ್ ಬ್ಯಾಟ್ ಇಲ್ಲಿ ಅದು ಇಲ್ಲಿಗೆ ಇದಿರ್ತದಲ್ಲ ವಿಂಗ್ಸ್, ಹಂಗೆ ಮಾಡ್ತಾನ ಅವನು. ನಾನಿಗೆ ಮಲಗಿದ್ದಷ್ಟು. ಹೌದಾ? ನೀನು ಉಲ್ಟಾ ಹೆಂಗೆ ಮೊಬೈಲ್ ಯೂಸ್ ಮಾಡ್ತೀಯ ಮರೆ? ಅದಿಲ್ಲ. ಅಮ್ಮ ನನಗೆ ಇಲ್ಲಿ ಚಾ ನೋಡ್ಲಿಕ್ಕೆ ಹಾಕಿದ್ದಾರೆ, ಇಟ್ಟಿದ್ದಾರೆ. ಚಾ ಮೇಲೆ ಬರುತ್ತಾ ಇಲ್ವಾ ನೋಡ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಮೇಲೆ ಬಡ್ಲಿಕ್ಕೆ ನಾನು ಸ್ವಲ್ಪ 2 ನಿಮಿಷ ಆಚೆ ನೋಡಿದ್ರೆ ಸಾಕು, ಮೇಲೆ ಬಂದು ಬಿದ್ದು ಹೋಗ್ತದೆ. ಆಚೆ ನೋಡು, ಸ್ವಲ್ಪ ಮೇಲೆ ಬರುತ್ತಲ್ಲ ತಕ್ಷಣ ಈಚೆ ನೋಡು. ಮತ್ತೆ ಹೇಳಿಗಾಗುದು ಅದು ಯಾಕೆ ಹಂಗೆ ಆಗುದು? ಅದೆಲ್ಲ ಹಾಲು ಯಾವಾಗಲೂ ಹಾಲು ಚಾ ಎಲ್ಲ ನೋಡಿಲ್ಲ ಅಲ್ಲ. ಬಂತು. ಹೌದು ಬಂತು. ಸ್ಲೋ ಅಲ್ಲ, ಸ್ಲೋ ಮಾಡು ಈಚೆ. ಮಂಗನೇ ನೀನು. ಸ್ಲೋ ಈಚೆ ಮಾಡುದು. ಈಚೆ ಅಲ್ಲ, ಆಚೆನಾ? ಈಚೆ ಮರಯ್ಯ, ಹಿಂಗೆ. ಆಯ್ತು. ಇದು ಉಲ್ಟಾನಾ? ಉಲ್ಟಾ. ಅದಕ್ಕೆ ಕನ್ಫ್ಯೂಷನ್. ಏನಾಗುದಿಲ್ವಾ ಇದ್ರ ಕ್ಲೈಡಾ? ಹರಿಗೇನು ಬರ್ತಿದೆ ಎಂತ ನ್ಯೂಸಲ್ಲಿ ತೋರಿಸ್ತಾರಲ್ಲ, ಸುರುಳಿ. ಹಂಗೆ ಉಂಟು. ಸುರುಳಿ ಅಲ್ಲ ಹೇಳೋದು, ಹರಿಕೇನಿಗೆ. ನಿಂಗೆ ಗೊತ್ತು ಎಂತ ಇಂಗ್ಲೀಷ್ ಮಾತಾಡ್ತಾ ಇರ್ತೀಯ. ಇದು ಚಪ್ಪೆನಾ? ಬೆಲ್ಲ ಆಗಬೇಕು, ಬೆಲ್ಲ ಜಾಗರಿ. ಆಯ್ತು. ಇನ್ನೇನಾದರೂ ನಿಮ್ದು ಆರ್ಡ್ರ್ ಇದೆಯಾ?
ಚಹಾ ಕುಡಿಯೋದು ಆಗಲ್ಲ ಅಲ್ಲ ಕೆಲವರಿಗೆ ಬೆಳಿಗ್ಗೆ. ಕುಡಿಯೋದಿದ್ರೇನಾ? ಹಾ. ನನಗೆ ಆಗ್ತಿಲ್ಲ. ಯಾಕೆ ಅದು ಅಲ್ಲ ಬೆಳಗಿಂತೂ ಆಗಲ್ಲೇ ಇಲ್ಲ. ಅವ್ರೋಗಿ ಇದು ಎಂಥದ್ದು ಗೊಚ್ಚಿದ್ದು ನೀರು ಕೂಡ ಕುಡಿತಾರೆ, ಅದು ಚಹಾ ಹಂಗೆ ಮತ್ತೆ. ಓಕೆ, ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ವಿ. ಬೇಗ ಎದ್ದು ನಾವು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ಮತ್ತೆ ನಮಗೆ ಒಂದು ಕಡೆ ಹೋಗ್ಲಿಕ್ಕೆ ಕೂಡ ಉಂಟು. ಓಕೆ, ಇವತ್ತೊಬ್ರು ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಶಾರನ್, ನಿಮ್ಗೆ ಗೊತ್ತಿರ್ಬೋದು, ದುಬೈಯಲ್ಲಿ ತಿಮ್ಮಿ ಎಲ್ಲ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ರು, ನೀವು ನೋಡಿರ್ಬೋದು. ಹಾಗೂ ತುಂಬ ಹೆಲ್ಪ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಿಮ್ಮಿಗೆ. ಹಾಗೆ ಅವರು ಇಲ್ಲಿ ಊರಿಗೆ ಬಂದಿದ್ದಾರೆ. ಊರಿಗೆ ಬಂದು ಅವರು ಕೂಡ ಬ್ಯುಸಿ ಇದ್ರು. ಹಾಗೆ ಲಾಸ್ಟಿಗೆ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಮೊನ್ನೆ ನಾವು ಬ್ಯಾಂಗ್ಳೂರಲ್ಲಿ ಇರುವಾಗ ಅವ್ರು ಮೆಸೇಜ್ ಹಾಕಿದ್ದ ಅಂತಲ್ಲ, ಬರ್ತೀನಿ ಅಂತ ಹೇಳಿ. ಮತ್ತೆ ನಾನು ಹೇಳಿದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಒಂದು ಹೊರಗಡೆ ಇದ್ದೀನಿ, ಬಂದಮೇಲೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಅಂತ. ಮತ್ತೆ ಮೊನ್ನೆ ನಾನು ಮೆಸೇಜ್ ಹಾಕಿದ್ದೆ ಬನ್ನಿ ಅಂತ ಹೇಳಿ. ಹಾಗೆ ಬರ್ತಾ ಇದ್ದಾರೆ ಇವತ್ತು ಈವ್ನಿಂಗ್ಗೆ. ನಿಜವಾಗ್ಲೂ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೆ ನಾನು, ಆದರೆ ಅವ್ರಿಗೂ ದೂರ ಆಗುತ್ತೆ, ಮತ್ತು ಗೊತ್ತಿಲ್ಲ ಅವ್ರ ಹತ್ರ ಟೈಮ್ ಇಲ್ಲ ಇರಬೇಕು, ನಂಗೆ ಗೊತ್ತಿಲ್ಲ. ಅವರ ಹಾಗೆ ಇಲ್ಲ ಅಕ್ಕ, ನಾನು ಈವ್ನಿಂಗ್ಗೆ ಬರ್ತೀನಿ ಅಂತ ಹೇಳಿದರು. ತುಂಬ ಖುಷಿ ನಮಗೆ. ಹಾಗೆ ಅವ್ರಿಗೋಸ್ಕರ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತೇಳಿ ಈವ್ನಿಂಗ್ಗೆ ಬರ್ತಾ ಇದ್ದಾರಲ್ಲ. ಹಾಗೆ ನಾನ್ ವೆಜ್ ಇಷ್ಟ ಅಂತ ಗೊತ್ತುಂಟು. ಹಾಗೆ ನಾನ್ ವೆಜ್ಜಲ್ಲೇ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಸ್ವಲ್ಪ ರೋಲು ಮತ್ತು ಸ್ವಲ್ಪ ಸ್ಟ್ರಿಪ್ಸ್ ಫ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಸ್ವಲ್ಪ ನೋಡಿ ಈ ರೀತಿ ಸ್ಟ್ರಿಪ್ಸ್ ರೀತಿ ಕಟ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಓಕೆ, ಎಲ್ಲ ಕಟ್ ಮಾಡಿ ಕೊಟ್ಟರು ಈಗ ನನ್ನ ಹಸ್ಬೆಂಡ್. ಇಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಮಸಾಲ ಹಾಕೋಣ. ಮಸಾಲೆ ಅಂತ ಸಿಂಪಲ್ ಮಸಾಲೆ ಹಾಕೋದು. ಫಸ್ಟಿಗೆ ಎಂತ ಬೇಕು, ಅರಶಿನ ಪೌಡರ್, ಆಮೇಲೆ ಲಿಂಬೆ ರಸ ಹಾಕಿದರೆ ಒಳ್ಳೆಯದು. ನನಗೆ ನೆನಪಿರಲಿಲ್ಲ, ಲಿಂಬೆ ಕೂಡ ಖಾಲಿಯಾಗಿದೆ ಅಂತೆ, ಇವಾಗಷ್ಟೇ ನೋಡಿದೆ ನಾನು. ಹಾಗಾಗಿ ವೆನಿಗರ್ ಹಾಕ್ತಾ ಇದ್ದೀನಿ. ಸೋಯಾ ಹಾಕೋಣ, ಸೋಯಾ ಸಾಸ್ 1 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಚಿಲ್ಲಿ ಸಾಸ್ ಫ್ಲೇವರ್ಗೆ ಇದು ಸ್ವಲ್ಪ ಹಾಕಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಆಯ್ತಾರೇ? ಇಲ್ಲ, ಸಾಕಾ? ನನ್ನ ನಾಲೆಜ್ ಪ್ರಕಾರ ಸಾಕು. ಚಿಲ್ಲಿ ಪೌಡರ್. ನಮ್ಮ ಈಚೆಲ್ಲ ಸ್ವಲ್ಪ ಖಾರ ತಿನ್ನೋದು ನಾವು ಜಾಸ್ತಿ. ಇದರ ಸ್ಟ್ರಿಪ್ಸ್ ನಿಜವಾಗ್ಲೂ ಹೊರಗಡೆ ಸಿಗೋದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಆದರೆ ನಾನು ಸ್ವಲ್ಪ ಖಾರನೇ ಮಾಡ್ತಾ ಇದ್ದೀನಿ. ಹಾಗೂ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಸ್ವಲ್ಪ ಚಿಕನ್ ಮಸಾಲ ಹಾಗೂ ಅದರೊಂದಿಗೆ ಕಸೂರಿ ಮೇಥಿ, ಪೆಪ್ಪರ್ ಪೌಡರ್ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ. ಓಕೆ, ಇವಾಗ ಇಷ್ಟನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಕಾರ್ನ್ ಕೂಡ ಹಾಕ್ಲಿಕ್ಕೆ ಉಂಟು, ಆದರೆ ಮ್ಯಾರಿನೇಟ್ ಮಾಡಲಿಕ್ಕೆ ಎಷ್ಟು ಹಾಕಿ ಇಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ವಾ? ಖಾಲಿಯಾಗಿದಾ? ಇದೀಗ ಮಿಕ್ಸ್ ಮಾಡ್ತೀನಿ ನಾನು. ಅವನ್ನೆಲ್ಲ ಮತ್ತೆ ಹಾಕೋಣ, ಇಷ್ಟು ಇವಾಗ ಇರಲಿ. ಏನು ಹೇಳ್ತೀರಾ? ಇರಲಿ, ಏನು ಮಾಡೋದು. ಅದು ಮಸಾಲ ಸ್ಮೆಲ್ ಸೂಪರ್ ಉಂಟು. ಚೆನ್ನಾಗಿದೆ. ಅದು ಚಿಪ್ಸಿಗೆಲ್ಲ ಹಾಕ್ತಾರಲ್ಲ, ಆ ಥರ ಉಂಟು. ಈಗ ಏನಾಗುತ್ತೆ ಗೊತ್ತಿಲ್ಲ. ನೊಣ ಸಣ್ಣತೆ ನೊಣ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಪುನಃ ಒಮ್ಮೆ ಆಗಿತ್ತು, ತುಂಬ ಹೋಗಿತ್ತದು, ಇವಾಗ ಮತ್ತೊಮ್ಮೆ ಸ್ಟಾರ್ಟ್ ಆಗಿದೆ. ರಾಯ್ ಧರ್ಮದಿಂದ ಉಂಟಲ್ಲ. ನಾನೇನು ಮಾಡಿದೆ? ರಾಯ್ ಎಲ್ಲಿ ತನಕ ಇರ್ತಾನೆ ಅಲ್ಲಿ ತನಕ ನನ್ನದು ಕಾಟ ಹೋಗೋದಿಲ್ಲ. ನಾನು ಮುಂಚೆ ಕೂಡ ಇದ್ದ, ಅವಾಗ ಹೋಯ್ತಲ್ಲ. ಓಕೆ, ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇದನ್ನು ಮ್ಯಾರಿನೇಟ್ ಮಾಡಿ ಯಾವತ್ತು ಫ್ರಿಜ್ಜಲ್ಲಿ ಇಡಬೇಕು, ಆವಾಗ ಅದು ನೀರು ಬಿಡೋದಿಲ್ಲ ಚಿಕನ್, ಹಾಗೂ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗುತ್ತೆ. ಫ್ರೈ ಆದಮೇಲೆ ನನಗೆ ಕೊಡಿ, ನಾನು ಮ್ಯಾರಿನೇಟ್ ಮಾಡ್ತೀನಿ. ಓಕೆ, ಇದು ಕ್ಲಿಂಗ್ ರ್ಯಾಪ್ ಉಂಟಲ್ಲ, ಇದು ಇದರದ್ದು. ನನಗೆ ಸ್ಯಾನೋ ಪ್ರಾಡಕ್ಟ್ ತೊಗೊಂಡು ಬಂದಿದ್ದೆ ನೋಡಿ, ಲಿಯಾ ಔಟ್ಲೆಟ್ ಅವರು. ಲಿಯಾ ಎಕ್ಸ್ಪೋರ್ಟ್, ಎಂತ ಲಿಯಾ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಲಿಯಾ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಎಸ್, ಹೌದು ಹೌದು. ಇದು ನೋಡಿ ಅಮ್ಮ ಈಗ ಗಲೀಜು ಮಾಡಿ. ಅವರೇ
ನೋಡಿ ನೋಡಿ ಇದಕ್ಕಿಂತ ಪೂರ ನೋಡಿ ನೋಡಿ ಅಮ್ಮಗೆ ಹಿಂಗೆ ಗಲೀಜು ಅಂತಾನು ಕೈ ಕಟ್ ನೋಡಿ ನೋಡಿ ಅಮ್ಮ ಗಲೀಜಂತ ಕಟ್ಟಂತೆ. ಈಗ ಕ್ಲೀನ್ ಮಾಡೋದು, ಈಗೇನೆ ಮಾಡೋದು. ಎಂತ ರಾಯ್ ಮಾರ್ನಮೆಗಟ್ಟೆ ಯಾವುದು ಮ್ಯಾರಿನೇಟ್. ಓಕೆ, ಇವಾಗ ರೋಲ್ ಮಾಡ್ಲಿಕ್ಕೆ ಉಂಟಲ್ವಾ, ಹಾಗೆ ಅದಕ್ಕೆ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಚಿಕನ್ ರೋಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಆದಮೇಲೆ ಯಾವಾಗಲೂ ಫ್ರಿಜ್ಜಲ್ಲಿ ಇಡೋದಾದರೆ ಹಾಗೆಯೇ ಇಡಬಾರ್ದು, ನಾವು ಮುಚ್ಚಿಡ್ಬೇಕು. ಇಲ್ಲದ್ರೆ ಫ್ರಿಜ್ ಇಡೀ ನೀರುಳ್ಳಿ ಸ್ಮೆಲ್ ಬರುತ್ತೆ. ಹಾಗೆ ಅದರಲ್ಲಿ ಬೇರೆ ಏನಾದರೂ ಇಟ್ಟರೆ ಉಂಟು ನೋಡಿ, ಅದಕ್ಕೂ ಸ್ಮೆಲ್ ಬರುತ್ತೆ. ಎಣ್ಣೆ ಬಿಸಿ ಆಗಿತ್ತು, ಸ್ವಲ್ಪ ಬಡಿಶೇಪ್ ಹಾಕೋಣ. ಜಿಂಜರ್ ಹಾಕ್ತಾ ಇದ್ದೀನಿ. ಮೂರು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡೋಣ. A few minutes later. ಓಕೆ, ಸ್ವಲ್ಪ ಆಚೆ ಹೋದರೆ ನೀರುಳ್ಳಿ ಎಲ್ಲ ಕಪ್ಪಾಯಿತು. ಎಂತ ರಾಯ್, ನಿನ್ನಿಂದಾಗಿದ್ದೆ ಎಲ್ಲ ರಾಯ್. ಹೌದೆಲ್ಲ ಎಲ್ಲ ನಾನೇ ಮಾಡೋದಿಲ್ಲ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಒಂದು 3. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಹುಟೂರ ಕುಕ್ಕುವೆ. ಫ್ಯೂಚರ್ ಹುಟೂರ ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಅರಿಶಿಣ ಪೌಡರ್. ರ್ಯಾಪರ್ ಆಗ್ಬೋದು. ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಅರಿಶಿಣ ಪೌಡರ್. ಚಿಕನ್ ಕಟ್ ಮಾಡಿದ್ದು ಇದನ್ನು ಒಳ್ಳೆಯಾಗಿ ಮಿಕ್ಸ್ ಮಾಡೋಣ. ಉಪ್ಪು ನಾನು ಕಲಿಸಿದ್ದೆ ನೋಡಿ, ಹಾಗೆ ಮಾಡಿ. ಕರೆಕ್ಟ್. ಹಾಗೆ ಸ್ವಲ್ಪ ಹೀಗೆ ಮಾಡಿ, ಹಾಗೆ ಮಿಕ್ಸ್ ಮಾಡಿ. ಗುಡ್. ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಆಮೇಲೆ ಸೋಯಾ ಸಾಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಓಕೆ, ಇವಾಗ ಚಿಕನ್ ಬೆಂದಿದೆ ನೋಡ್ಬೋದು, ಚೆನ್ನಾಗಿ ಬಂದಿದೆ. ಅದಕ್ಕೆ ಸ್ವಲ್ಪ ಸೋಯಾ ಸಾಸ್, ಟೊಮೆಟೊ ಸಾಸ್ ಎಲ್ಲ ಹಾಕೋಣ. ಟೊಮೆಟೊ ಸಾಸ್ ಸ್ವಲ್ಪ, ಸೋಯಾ ಸಾಸ್, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಓಕೆ, ಸ್ವಲ್ಪ ತಣ್ಣಗಾಗಿ ಆಮೇಲೆ ರೋಲ್ ರೆಡಿ ಮಾಡೋಣ. ಓಕೆ, ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಇಟ್ಟಾಗಿದೆ. ಅದಕ್ಕೆ ಒಂದು ಮೊಟ್ಟೆ ಹಾಗೂ ಸ್ವಲ್ಪ ಕಾರ್ನ್ ಹಾಕ್ತೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇನ್ನು ಇದಕ್ಕೆ ಕೋಟಿಂಗ್ ಮಾಡೋಣ. ಓಕೆ, ಇಲ್ಲಿ ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ. ಈಗ ಇದು ದಪ್ಪದ ಇನ್ನೊಂದು ಬರುತ್ತೆ ನೋಡಿ, ಇದು ಮಾರ್ಕೆಟಲ್ಲಿ ರೆಡಿಮೇಡ್ ಸಿಗುತ್ತೆ ನಿಮಗೆ. ಲೈಟಾಗಿ ಕೋಟಿಂಗ್ ಮಾಡಿ ಇಡ್ತಾ ಇದ್ದೀನಿ. ಹೀಗೆ ಮಾಡಿ. ಓಕೆ, ಇದು ಸಮೋಸ ಪಟ್ಟಿ. ಅದನ್ನು ಅಂದರೆ ಸ್ವಲ್ಪ ಸಮೋಸ ಪಟ್ಟಿ ಅಲ್ಲ, ಸಾರಿ, ರೋಲ್ ಪಟ್ಟಿ. ಎಂತ ಗೊತ್ತುಂಟ, ಡ್ರೈ ಆಗುತ್ತೆ ಅದು, ಮತ್ತು ಫೋಲ್ಡ್ ಮಾಡುವ ಕಷ್ಟ ಆಗುತ್ತೆ ಡ್ರೈ ಆದರೆ. ಅದಕ್ಕೆ ಸ್ವಲ್ಪ ಬಟ್ಟೆ ಉಂಟು ನೋಡಿ, ಚಂಡಿ ಮಾಡಿ ಮುಚ್ಚಿಡಬೇಕು. ಒಂದೊಂದು ತೆಗೆದು ಮಾಡಿದರೆ ಆಯಿತು.
ಮೈದಾ ಹುಡಿ ನಾನು ಪೇಸ್ಟ್ ಮಾಡಿಟ್ಟಿದ್ದೀನಿ, ಅಂಟು ರೀತಿ ಸೈಡಿಗೆ ಬೇಕಲ್ವ ಅದಕ್ಕೆ. ಓಕೆ, ಇದು ರೆಡಿ ಆಯಿತು. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಮತ್ತು ಯಾವಾಗ ಬರ್ತಾರೆ ನೋಡಿ ಆವಾಗ ಒಂದೊಂದು ತೆಗೆದು ಫ್ರೈ ಮಾಡಿದರೆ ಗರಮ ಗರಮ ಆಗುತ್ತೆ. ಓಕೆ, ಇವಾಗ ಒಂದೊಂದು ಸ್ಪೂನು ರೆಡಿ ಮಾಡಿದ ಮಸಾಲೆ ಹಾಕೋಣ. ಎಲ್ಲ ರೆಡಿ ಆಯಿತು. ಇನ್ನು ಸೀದಾ ಬಸುದು ಫ್ರೈ ಒಳಗೆ ಇಟ್ಟು ಬರುವಾಗ ಫ್ರೈ ಮಾಡಿ. ಓಕೆ, ಇವಾಗ ಮಯೋ ಮಾಡೋಣ ಅಂತ. ಇದು ವೆಜ್ ಮಯೋ. ಇದಕ್ಕೆ ಸ್ವಲ್ಪ ತಡ್ಕ ಹಾಕೋಣ. ಪೆಪ್ಪರ್, ಒಣಮೆಣಸು, ಟೊಮೆಟೊ ಸಾಸು 1 ಚಮಚದಷ್ಟು, ಸೋಯಾ ಸ್ವಲ್ಪ, ಚಿಲ್ಲಿ ಸಾಸ್ ಸ್ವಲ್ಪ. ಓಕೆ, ಇವಾಗ ಬ್ಲೆಂಡ್ ಮಾಡೋಣ. ಇದು ಅಗಾರು ಮಿಕ್ಸರ್ ನಂದು. ಹಾಕಿ ತಿರುಗಿದ ಇದು ಇದಕ್ಕೆ ಸ್ವಿಚ್ ಎಲ್ಲ ಏನಿಲ್ಲ, ಸುಮ್ಮನೆ ಇಡೋದು ತಿರುಗಿಸೋದು. ಕಡಿಮೆ. ಓಕೆ, ನೋಡಿ ರೆಡಿ ಆಯಿತು. ಓಕೆ, ಸ್ವಲ್ಪ ಮೊಟ್ಟೆದು ವೈಟ್ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕ್ಬೋದು. ಓಕೆ, ರೆಡಿ ಆಯಿತು. ಇವಾಗ ಮುಚ್ಚಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬಿಡೋಣ. ಓಕೆ, ಇವಾಗ ಬರುವ ಟೈಮ್ ಆಯಿತು. ನಮಗೆ ಕೂಡ ಹೊರಗಡೆ ಹೋಗ್ಲಿಕ್ಕಿತ್ತು. ಆಮೇಲೆ ಎಲ್ಲ ರೆಡಿ ಮಾಡಿ ಹೋಗಿದ್ದೆ ನಾನು. ಎಣ್ಣೆ ಬಿಸಿ ಆಗಿದೆ, ನಾನು ಬಿಡೋಣ. ಇದಕ್ಕೆ ಬೇಕಿದ್ರೆ ಈಗ ನಾನು ಪ್ಲೇನ್ ಫ್ರೈ ಮಾಡ್ತಾ ಇದ್ದೀನಿ ಅಲ್ವಾ, ನೀವು ಬೇಕಿದ್ರೆ ಕೋಟಿಂಗ್ ಕೂಡ ಮಾಡ್ಬೋದು ಇದಕ್ಕೆ. ಅಂದರೆ ಬ್ರೆಡ್ ಕ್ರಮ್ಸ್ ಇದ್ದು. तिमी ओ कर Thanks for everything. Thank you very much. ಇಲ್ಲ ಎನಿ ಟೈಮ್. ಓಕೆ, ಶಾರನ್ ಎಲ್ಲ ಹೋದರು. ತುಂಬ ಖುಷಿ ಆಯಿತು ಬಂದು. ನಿಜವಾಗ್ಲೂ ನನಗೆ ಮನಸ್ಸಿತ್ತು ಅವರಿಗೆ ಡಿನ್ನರ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿ. ತುಂಬ ಟೈಮಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಒಂಥರ ದುಬೈಯಲ್ಲಿ ತಿಮ್ಮಿಗೆ ಅವರು ಫ್ಯಾಮಿಲಿ ಮೆಂಬರ್ಸ್ ರೀತಿಯೇ ಆಗಿದ್ದಾರೆ. ಹಾಗೆ ನಮಗೂ ತಿಮ್ಮಿಗೆ
ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದಮೇಲೆ ನಮಗೂ ಅವ್ರ ಪ್ರೀತಿಯವರೇ ತುಂಬ. ಹಾಗಾಗಿ ಎನಿಸಿದ್ದೆ ನಾನು ಗಮ್ಮತ್ತು ಮಾಡಬೇಕು ಅವ್ರು ಬಂದರೆ ಅಂತ ಹೇಳಿ, ಆದರೆ ಆಗಲಿಲ್ಲ. ಪರವಾಗಿಲ್ಲ, ಖುಷಿ ಆಯಿತು ಬಂದರು. ಇನ್ನು ನೆಕ್ಸ್ಟ್ ನೋಡಬೇಕು ಯಾವಾಗ ಬರ್ತಾರೆ ಅಂತೇಳಿ. ಅದಕ್ಕಿಂತ ಮೊದಲು ನಾವು ದುಬೈ ಹೋಗ್ಬೇಕಂತೇಳಿ ಎನಿಸಿದ್ದೀವಿ. ಹೋಗೋಣ ನಾಳೆ ದುಬೈಗೆ. ನಾಳೆ ನಾವು ದುಬೈಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಳಿಸಿದ್ದಾರೆ ಹೊರಗಡೆ. ಡ್ಯಾಡಿ, ಪ್ರೈವೇಟ್ ಜೆಟ್ ಇದು ಕೀ ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ ಕೈಯಲ್ಲಿ, ಪ್ರೈವೇಟ್ ಪ್ಲೇನ್ ಇದ್ದು ಕೀ ಕೈಯಲ್ಲೇ ಉಂಟಲ್ಲ. ಹಾಂ, ಓಕೆ, ಉಂಟಂತೆ. ನಾಳೆ ಹೋಗುದು ತಿಮ್ಮಿಯನ್ನು ನೋಡಲು ದುಬೈಗೆ ಸೀದಾ. ಅದೊಂದು ಟೈರ್ ಇಲ್ಲ ಫ್ರಂಟ್ ತರ್ತಾರೆ. ಅದು ನಮ್ದು ಗಾಡಿಗೆ ಹಾಕಿದ್ರೆ ಆಗುದಿಲ್ಲ ಒಂದಿನಕ್ಕೆ. ಸ್ವಲ್ಪ ಇದು ಮೆನು ನಿಂದು ಓಲಾದು ಉಂಟಲ್ಲ, ಓಲದು ಟೈರ್ ಹಾಕು ಫ್ರಂಟ್ ಎದುರ ಫ್ರಂಟಿಗೆ ಒಂದು ಹಾಕಿ ಬಿಡು. ಆಯ್ತು, ಆಗುದಿಲ್ವಾ? ಅದಲ್ಲಿ ಬಂದರಲ್ಲಿ ಸಿಗ್ತದೆ. ಬಂದ್ರೆ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ, ಅದು ಹಾಕ್ಬೋದು, ಪರವಾಗಿಲ್ಲ. ಅಮ್ಮ ರೆಡಿ ಮಾಡಿ, ಪ್ಯಾಕ್ ಮಾಡಿ. ಸ್ವಲ್ಪ ನಿಮ್ದು ಇದೆಲ್ಲ ತಗೊಳ್ಳಿ. ಹೌದು, ಇದಲ್ಲ ಇದು ಟಿಕ್ಲೆ, ಲಡ್ಡು ಅದೆಲ್ಲ ಅಲ್ಲಿ ಸೇರ್ ಮಾಡುವ. ಅಲ್ಲಿ ಸೇಲ್ ಮಾಡಲ್ಲ, ನಾವು ರೋಡಲ್ಲಿ ಇಡೋಣ. ಆಯ್ತಮ್ಮ, ಹೋಗಿ ರೋಡಲ್ಲೇ ಕೂತ್ಕೊಳ್ಳೋದು ಕಲ್ಲಿ. ನಾಳೆ ದುಬೈಗೆ ಹೋಗುವಾಗ ನಾನು ತೋರಿಸ್ತೀನಿ ನಿಮಗೆ. ಮೊದಲು ಫಸ್ಟಿಗೆ ನಮಗೆ ಇಂಡಿಯಾ ತುಂಬಾ ತಿರ್ಗಾಡ್ಲಿಕ್ಕೆ ಉಂಟು. ನಮಗೆ. ಇಂಡಿಯಾದ ಇನ್ನು ಪ್ಲಾನ್ ಉಂಟು. ಹೌದು, ನನಗೆ ಫುಲ್ ಇಂಡಿಯಾ ತಿರುಗಾಡಿಸ್ಲಿಕ್ಕೆ ಹೇಳಿದ್ದೀನಿ ನಾನು ಆಗುವ ಮೊದಲು. ಅದೀಪ್ ಸಂಘ ಆಗಲ್ಲ. ಎಂತ ಅದೀಪ್ ಸಂಘ ಮಾಡ್ತಿದ್ರು ಅವಾಗ ಹೇಳ್ತಾರೆ 10 ವರ್ಷ ಮಾಡ್ತಿರೋದು ಅಂತ ನೋಡಿ ಹೇಳುದು ನಾನು ಹೇಳಿದ್ದಕ್ಕೆ. ಅದು ಕೆಲವೊಮ್ಮೆ ತಲೆದ್ದು ಸ್ವಲ್ಪ ಲೂಸ್ ಆಗುವಾಗ ಹಾಗೆ ಆಗತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಹೌದು ಅಂತ ನಾವು ಸಹಿಸ್ಕೋಬೇಕು. ಮಧ್ಯೆ ಮಧ್ಯೆ ಇರುತ್ತೆ. ನನಗೆ ತುಂಬ ತಲೆನೋವು ಸಾಕಾಗಿದೆ ಸತ್ಯ. ಎಷ್ಟು ತಲೆನೋವು ಆಗ್ತಾ ಉಂಟಂದ್ರೆ ಅದು ನನಗೆ ಮಾತ್ರ. ಅದಕ್ಕೆ ಅದೇ ಹೇಳಿದ್ದ, ತಲೆಗೆ ಹೋಗಿದೆ. ಓಕೆ, ಈಗ ಎಂತ ಹೇಳಲಿಕ್ಕಿದ್ದೆ ನಾನು, ತಿಮ್ಮಿ ನಮಗೆ ಏನೋ ಗಿಫ್ಟ್ ಕಳಿಸಿದ್ದಾಳೆ, ಅದು ಓಪನ್ ಮಾಡಲಿಕ್ಕೆ ಉಂಟು. ತಿಮ್ಮಿಗೆ ಈಗ ಕಾಲ್ ಮಾಡ್ತೀನಿ ನಾನು. ತಿಮ್ಮಿ ಕಾಲ್ ಮಾಡಿ, ಅಮ್ಮ ಎಲ್ಲ ಸ್ವಲ್ಪ ಫ್ರೀ ಆಗಲಿ, ಕಾಲ್ ಮಾಡಿ ಎಂತ ಗಿಫ್ಟ್ ಕಳಿಸಿ. ಅಮ್ಮನ ಹತ್ರ ನನಗೆ ಅದು ಗಿಫ್ಟ್ ಎಂತ ತಗೊಂಡಿದ್ದಾಳೆ ನೋಡ್ಬೇಕು. ನಾವು ಪ್ಲಾನ್ ಮಾಡಿದ್ದೀವಿ, ನಾನು ಮತ್ತೆ ರೋಯ್. ಅಲ್ಲ ಅಮ್ಮ, ನಿಮ್ಮದು ಫ್ಲೈಟ್ ಮಾತಾಡಲಿ ಗೊತ್ತುಂಟಾ? ಯಾರಿಗೆ? ಫ್ಲೈಟ್ ಆಗಿ ನಾನು ಮತ್ತೆ ರೋಯ್ ಎಂತ ಸ್ಕಾಚ್ ಬ್ರೈಟ್. ಪೆಟ್ಟದಿದ್ದೀರಾ? ಅಕ್ಕ ನೋಡಿದ್ರೆ ಸರಿ ಬಡಿತಾಳೆ ಇರ್ತೇನೆ. ಅಮ್ಮ ಆಯ್ತಾ, ಓಪನ್ ಮಾಡೋಣ ಗಿಫ್ಟು. ಆಯ್ತು, ತಿಮ್ಮಿಗೆ ಕಾಲ್ ಮಾಡು. ಇರೋ ಏ ಪುಷ್ಪ, ಕ್ಯಾ ಸೋಚ್ತಿ है तू? ಅಮ್ಮ ಎಂತ ಮಾಡ್ತಿದ್ದಾರೆ? ಅದೀಗೆ ಅವ್ರಿಗೆ ಆರ್ಡರ್ ಕೊಟ್ಟಿದ್ದೆ. ಅರ್ಥಾಯ್ತಾ? ಮತ್ತೆ 1/4 kg ಗಾರ್ಲಿಕ್, 1/4 kg ಜಿಂಜರ್, ಮತ್ತೆ ಪುನಃ 1/4 kg ತಿಕ್ಲೆ, ಅರ್ಧ kg ಲಡ್ಡು. ತಿಕ್ಲೆ ತಿಕ್ಲೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಏನೇನು ಎನಿಸ್ಬೇಡಿ. ತಿಕ್ಲೆ ಕನ್ನಡದಲ್ಲಿ ತಿಕ್ಲೆ ತಿಕ್ಕ ಅಂತ ಹೇಳ್ತಾರೆ, ಹಾಗೆಲ್ಲ. ತಿಕ್ಲೆ ಅಂದ್ರೆ ಅಮ್ಮಂದು ಬಾಣಂತಿ ಮದ್ದು ಆಯ್ತಾ? ನಮ್ಮದ್ರಲ್ಲಿ ಅದು ತಿಕ್ಲೆ ಅಂತ ಹೇಳ್ತೀವಿ. ಅಲ್ಲ, ನಾವು ತಿಕ್ಲೆ ತಿಕ್ಲೆ ಹೇಳ್ತಾ ಇರ್ತೀವಿ ಅಮ್ಮ. ಅವ್ರು ಮತ್ತೆ ಕನ್ನಡದವ್ರು ತಿಕ್ಲ ತಿಕ್ಲ ಅಂತ ಎನಿಸ್ಬೋದು. ತಿಕ್ಕ ಅವ್ರದ್ದು ತಿಕ್ಕ ತಿಕ್ಲ ತಿಕ್ಲ ಹೇಳ್ತಾರೆ. ತಿಕ್ಲೆ ದುಸ್ರಾ ಸಾ ಎಂತದ ನಂಗೆ ಗೊತ್ತಿಲ್ಲ. ಈ ಮಗ ಅಮ್ಮ ನೋಡಿ, ಈ ಮಗ ಅಮ್ಮ ನೋಡಿ, 6% ಡಿಫ್ರೆನ್ಸ್. तुझे पूरा संगला है लोस. हाँ तिम्मी हमें गिफ्ट ओपन करता, गिफ्ट ओपन ಮಾಡ್ತೀವಿ ಇವಾಗ. ತಿಮ್ಮಿ ನಂಗಡಿ ಗಿಫ್ಟ್ ಓಪನ್ ನೀಗೊಂಡು ನಂದು. ಹಾ ಓಕೆ, ಇವಾಗ ನಮ್ದು ಗಿಫ್ಟ್ ಓಪನಿಂಗ್ ಸೆರೆಮನಿ. ನಮ್ಮ ಗಿಫ್ಟ್ ಓಪನಿಂಗ್ ಸೆರೆಮನಿ. ಇಲ್ಲಿ ಲೈಟ್ ಎಲ್ಲ ಹಾಕ, ಜಿಗಿ ಜಿಗಿ ಕಾಣ್ಲಿ ಎಲ್ಲ. ಓಕೆ, ತಿಮ್ಮಿ ಫಸ್ಟಿಗೆ ದುಬೈ ಹೋಗಿ ಅವಳ ಫಸ್ಟ್ ಸ್ಯಾಲರಿಯಲ್ಲಿ ನಮಗೆ ಚಿಕ್ಕದಾದ್ರೂ ಪರವಾಗಿಲ್ಲ ಕಳಿಸಿಕೊಟ್ಟಿದ್ದಾಳೆ. ನಮಗೆ ಅದು ದೊಡ್ಡದೇ, ನಮಗೆ ತುಂಬ ಖುಷಿ. ಹಾಗೆ ನಾನು ತೋರಿಸ್ತೀನಿ ನಿಮ್ಗೆ ಏನು ಕಳಿಸಿದ್ದಾರೆ. ಅದು ಪಜ್ಜುಗೆ 3 ಜನ ನೋಡಿ, ನನಗೆ, ಅಮ್ಮನಿಗೆ, ಪಜ್ಜುಗೆ. ಥ್ಯಾಂಕ್ ಯು ತಿಮ್ಮಿ. ಕ್ಲಿಪ್ ರೆಸ್ಪಾನ್ಸ್ ಲೇಟ್. ಸೈಜ್ ಆಯ್ತು ಮಗಿ 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 ಇದು ಯಾವುದು? ಓಪನ್ ದಲ್ಲ
ಹೆಡ್ಫೋನ್ ಇದು ನನಗೇನೆ ಮತ್ತೆ ಅದು ನನಗೆ ಫ್ಯಾನ್ ನನಗೇನೆ ಅದು ನನಗೆ ಸೆಕೆ ಆಗುತ್ತೆ ಅದು ನಂಗೆ ಆಯ್ತು. ನಿಂಗಲ್ಲ ಅದು ನನಗೆ ನಂಗೆ ಕಳ್ಸಿದೆ, ನಾನು ಅಲ್ಲಿ ಕೂತ್ಕೊಂಡಿದ್ದೀನಲ್ಲ. ಅದರಲ್ಲಿ ಕೂಡ ಉಂಟು. ಇದು ನೋಡಿ ಇದು ಇಂಜಿನ್ ಅಲ್ಲಿ ನಾವು ಇದೆಲ್ಲ ನಾನೇ ಹೆಚ್ಚಾಗಿ ಹಾಕುದು ಅವಳಿಗೆ ಗೊತ್ತುಂಟು, ಇಲ್ಲಿ ಎಲ್ಲ ಹಾಕ್ತಾ ಇರ್ತೀನಿ ಅಂತ ಹೇಳಿ ಕಳಿಸಿದೆ. ಪಜ್ಜಿಗೆ ಚೆನ್ನಾಗಿದೆ ತಿಮ್ಮಿ ಇದು. ಕ್ಲಾಪ್ಸ್ ಥ್ಯಾಂಕ್ ಯು. ಸುವಿತಾ ಹೆಡ್ಫೋನ್ ಇದು ಇಂಜಿನ್ ಅಲ್ಲಿ ನಾವು ಇದು ಪ್ರೈವೇಟ್ ಫ್ಯಾನ್ ಹೆಡ್ಫೋನ್ ಅದು ಸೆಕೆ ಆಗುತ್ತಲ್ವಾ ಅದಕ್ಕೆ. ಆನ್ ಮಾಡಿ. ಚಾರ್ಜ್ ಉಂಟಾ? ಆಗ್ತದಾ? ಹೀಗೆ ಮಾಡಿ ಅಮ್ಮ, ಹೀಗೆ ಮಾಡಿ. वही एग्जॉस्ट गला हिस्सा काले उल्टा ये एग्जॉस्ट इस्लाम आता असे उल्टा हा ಅದೇ ಕೂಲ್ ಆಗ್ತಾ ಉಂಟು. ಕೂಲ್ ಅಮ್ಮ ಹೀಗೆ ಮಾಡಿ. ए लो ಆ ಪರ್ಫ್ಯೂಮ್ ಇದು ಯಾರಿಗಿದೆ ಮೇ ಎರಡು? ಒಂದು ನಂಗೆ. ಆ ಓಕೆ ಸೀಕ್ರೆಟ್ ಒಂದು ಆಚೆ ಒಂದು ಈಚೆ. ಇದು ಯಾರಿಗೆ ತಿಮ್ಮಿ? ಹಾ ಇದು ತಿಶಿನ್. ಹಾ ಒಂದು ಆಚೆ ಒಂದು ಈಚೆ. ಹಾ ಓಕೆ. ನಮ್ಗೆ ಎಂತ ಉಂಟು? ಇದರಲ್ಲಿ ಯಾವುದು ಆಚೆ ಯಾವುದು ಈಚೆ? ಆಚೆ. ಹಾ ಓಕೆ. ಇದು ಆಚೆನಾ? ಇದು ನಮ್ಗೆ ಅಲ್ಲ. ನಮ್ಗೆ ಎಂತ ಉಂಟು? ಈ ಸಲ ಮಹಿಳಾ ಮಂಡಳಿಗೆ ಮಾತ್ರ. ನೆಕ್ಸ್ಟ್ ಸಲ ನೆಕ್ಸ್ಟ್ ಸಲ ಗಂಡ ಮಂಡಳಿಗೆ ಇಲ್ಲ. ಗಂಡ ಮಂಡಳಿರಿ ಕನ್ನಡ ನಮ್ಗೆ ಎಲ್ಲಿ ಉಂಟು? ಎಲ್ಲಿ 2 ಪರ್ಫ್ಯೂಮ್? ಅದು ಅವರಿಗೆ ಹುಡುಗಿಯರಿಗೆ ಅಂತ ಹೇಳಿದ್ ನೀನು ಕಳ್ಳಿ. ಇಲ್ಲ ಅದು ಪರ್ಫ್ಯೂಮ್ ಅಂತ ನಾವು ವಾಸನೆ ಮಾಡ್ತೀವ ಪರ್ಫ್ಯೂಮ್ ಹಾಕ್ಲಿಕ್ಕೆ ಯಾವ್ದು? ಇದು ಶರ್ಲಿ ಮೇ ಅಂತೆ. ಇದು ಶರ್ಲಿ ಮೇ, ಇದು ಜಸ್ಟ್ ಬ್ಲ್ಯಾಕ್ ಅಂತೆ. ಇದೆಂತ ಜಸ್ಟ್ ಬ್ಲ್ಯಾಕ್? ನಾವು ಕಪ್ಪ ಜಸ್ಟ್ ವೈಟ್ ಅಂತ ಕಳಿಸ್ಬೇಕಿತ್ತು. ನೀನು ಎಂತ ವೈಟ್? ನಿನ್ಗಿಂತ ನಮ್ಮದು ಇಲ್ಲಿ ಬ್ಲ್ಯಾಕ್ ಶೀಟ್ ಉಂಟಲ್ಲ ಅದು ವೈಟ್ ಕಾಣುತ್ತೆ. ಥ್ಯಾಂಕ್ ಯು ತಿಮ್ಮಿ. ನೋಡಿ ಡಿಸ್ಕ್ರಿಮಿನೇಷನ್ ನಮ್ಗೆ. ರಾಯ್ ಹಾ ಆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದೆ. ನಿಮ್ಗೆ ಯಾವ್ದು ಉಂಗುರ ಆಗುತ್ತೆ ಅದು ನಾನು ಇಡ್ತೀನಿ. ನನಗೆ ಯಾವ್ದು ಆಗುದಿಲ್ಲ ಯಾವ್ದು ಅಮ್ಮನಿಗೆ. ಅದರಲ್ಲಿ ಒಂದು ಕೂಡ ಆಗ್ಬೋದು. ಆಗುತ್ತೆ ನೋಡ್ಬೇಕೀಗ ತಿಮ್ಮಿ. ಆಗುತ್ತೆ. ಲವ್ ಆಯ್ತು. ಲವ್ ಏ ಬಂಗಾರ ಕಾಣ್ತಾ ಉಂಟು, ಬಂಗಾರದಾಗೆ. ಫೋಟೋ ತೆಗೆದು ಕಳಿಸ್ತೀನಿ. ಆಯ್ತು, ನೆಕ್ಸ್ಟ್ ತೆಗೆದು ಕಳಿಸ್ತೀವಿ ಆಯ್ತಾ? ನೋಡು. ಎಂತ ಮಾಡ್ತಿದ್ದೀರಾ ನೀವಿಬ್ರು? ಮಲಗಿದ್ದು ನನಗೆ ಕಾಣುತ್ತೆ. ಇಲ್ಲಿ ಯಾಕೆ ಬಿದ್ದಿದ್ದೀರಾ ಇಬ್ರು? ಊಟ ಎಲ್ಲ ಮಾಡ್ಲಿಕ್ಕಿಲ್ವಾ ನಿಮ್ಗೆ? ಅಂಗಾರ. ಓಕೆ, ಇವಾಗ ನಾಳೆ ಅಣ್ಣ ಹೋಗ್ತಾ ಇದ್ದಾರಲ್ಲ, ಹಾಗೆ ಬೇಜಾರಿರ್ಬೇಕು ಇಬ್ಬರಿಗೂ. ಅಣ್ಣ ತಮ್ಮನ ಈ ಬಂದ ಜನ್ಮದ ಅನುಬಂಧ. ಓಕೆ, ಇವತ್ತಿಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತಂದಾದ್ರೆ ಲೈಕ್ ಮಾಡಿ. ಸರಿ ಕೂತ್ಕೊಳ್ಳಿ. ಹಾಗೆ ಹೇಳುದಾ ನನ್ನ ವ್ಯೂವರ್ಸ್ಗೆ ಲೈಕ್ ಮಾಡಲಿಕ್ಕೆ? ಹಾಂ, ಇಷ್ಟ ಆಯ್ತಂತಾದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಗುಡ್ ನೈಟ್. ಗುಡ್ ನೈಟ್.